ಯಾವುದೇ ರೀತಿ ಪೌಡ್ರನ್ನು ಉಪಯೋಗಿಸದೆ, ಸೋಪ್ ಇಲ್ದೇ, ಸಬೀನ ಪೌಡ್ರ್ ಇಲ್ದೇ, ಹಾಗೆ ಪೀತಾಂಬರಿ ಪೌಡ್ರ್ ಇಲ್ದಲೇ ದೇವರ ಒಂದು ಪಾತ್ರೆಗಳನ್ನು ಪಳ ಹೊಳೆಯುವಂತೆ ಮಾಡ್ಬೋದು. ಅದು ಮನೆಯಲ್ಲಿರುವಂತಹ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಕಡಿಮೆ ಸಮಯದಲ್ಲಿ ಎಷ್ಟೇ ಪಾತ್ರೆಗಳಿದ್ರೂ ಕೂಡ ದೇವರ ಸಾಮಾನನ್ನು ಬೇಗ ಪಳ ಹೊಳೆಯುವಂತೆ ಮಾಡ್ಬೋದು. ಬನ್ನಿ ಸ್ನೇಹಿತರೆ, ನಮ್ಮ ವಿಡಿಯೋದಲ್ಲಿ ಎಷ್ಟು ಬೇಗ ಮನೆಯಲ್ಲಿರುವಂತಹ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಪಳ ಹೊಳೆಯುವಂತೆ ಯಾವ ರೀತಿಯಾಗಿ ನಾವು ಪಾತ್ರೆಗಳನ್ನು ಅಂದರೆ ದೇವರ ಪಾತ್ರೆಗಳನ್ನು ತೊಳಿಬೋದು ಅಂತ ನೋಡೋಣ. ನಾನಿಲ್ಲಿ 1 ಗ್ಲಾಸ್ ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ. 2 ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ಅದರೊಳಗಡೆ ಹಾಕ್ತಾ ಇದ್ದೀನಿ. ಹಾಗೆ ನಾನು ಇದನ್ನು ನೀವು ನೋಡ್ತಾ ಇರ್ಬೋದು, ಕಳೆದ ವಿಡಿಯೋದಲ್ಲೂ ನಾನು ತೋರಿಸಿದೆ. ನಾನೇನಾದರೂ ಅಡುಗೆಗೆ ಉಪಯೋಗಿಸಿದಂಥ ಹುಣಸೆ ಹಣ್ಣನ್ನು ಅದನ್ನು ರಸವನ್ನು ತೆಗೆದ ಮೇಲೆ ನಾನು ಬಿಸಾಕೋದಿಲ್ಲ. ಅದನ್ನು ನಾನು ಫ್ರಿಡ್ಜಲ್ಲಿ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ಕುದಿಯೋ ನೀರಿಗೆ ನಾನು ಹುಣಸೆ ಹಣ್ಣನ್ನು ಹಾಕಿದ್ದೀನಿ. ಅದು ಒಂದು 2 ರಿಂದ 3 ನಿಮಿಷ ಹೀಗೆ ಕುದಿಬೇಕು. ಹುಣಸೆ ಹಣ್ಣಿಗೆ ಕುದಿಯುವ ನೀರನ್ನು ಹಾಕಿ ಒಂದು 10 ನಿಮಿಷ ಆದಮೇಲೂ ಕೂಡ ಈ ಲಿಕ್ವಿಡ್ನ ನೀವು ಮಾಡ್ಕೋಬೋದು. ನಾನಿಲ್ಲಿ 2 ರಿಂದ 3 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಅದು ಹುಣಸೆ ಹಣ್ಣಿನ ರಸ ಚೆನ್ನಾಗಿ ಬಿಡುತ್ತೆ ಅಂತ ಅಷ್ಟೇ. ಹುಣಸೆ ರಸ ತಣ್ಣಗಾಗೋದಕ್ಕೆ ನಾನು ಬಿಟ್ಟಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ದೇವರ ಪಾತ್ರೆಗಳು ಕೆಲವೊಂದು ಎಣ್ಣೆ ಹಿಡ್ದಿರ್ತದೆ. ಹಾಗೆ ನಾವು ದೀಪಗಳಿಗೆ ಕುಂಕುಮವನ್ನು ಇಟ್ಟಿರ್ತೀವಿ. ಅದನ್ನೆಲ್ಲ ನೀಟಾಗಿ ಒಂದು ಕಾಟನ್ ಅಥವಾ ಒಂದು ಕಾಟನ್ ಬಟ್ಟೆ ತಗೊಂಡು ಮೊದಲು ಎಲ್ಲನೂ ನಾವು ತೆಗೆದು ಬಿಡಬೇಕು. ಸಾಮಾನ್ಯವಾಗಿ ದೇವರ ದೀಪಗಳು, ಆಕೆ ದೀಪವನ್ನು ಇಡುವಂತಹ ಸ್ಟ್ಯಾಂಡ್ಗಳಲ್ಲಿ ಎಣ್ಣೆ ಇರ್ತದೆ. ಆ ಎಣ್ಣೆ ಅಂಶ ಎಲ್ಲನೂ ನೀಟಾಗಿ ತೆಗೆದು ಬಿಡಬೇಕು. ಹಾಗೆ ಅರಿಶಿನ ಕುಂಕುಮವನ್ನು ನಾವು ಇಟ್ಟಿರ್ತೀವಲ್ಲ ದೀಪಗಳಿಗೆ, ಅದನ್ನು ಕೂಡ ನೀಟಾಗಿ ಇವಾಗ ನಾನು ಒಂದು ಬಟ್ಟೆನಲ್ಲಿ ಅಂದರೆ ಕಾಟನ್ ಬಟ್ಟೆನಲ್ಲಿ ಅದನ್ನು ನೀಟಾಗಿ ತೆಗಿತಾ ಇದ್ದೀನಿ. ತೊಳೆದ ದೇವರ ಪಾತ್ರೆಗಳು 15 ದಿವಸ ಆದ್ರೂ ಪಳ ಹೊಳೆಯುವಂತೆ ನಾನು ವಿಡಿಯೋದ ಕೊನೆಯಲ್ಲಿ ಒಂದು ಟಿಪ್ಸನ್ನು ಹೇಳ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದು ದೀಪವನ್ನು ಇಡುವಂತಹ ಸ್ಟ್ಯಾಂಡು ನೀವು ನೋಡ್ತಾ ಇರ್ಬೋದು, ಪೂರ್ತಿ ಎಣ್ಣೆ ಇದೆ. ಏಕೆಂದರೆ ದೀಪದಿಂದ ಎಣ್ಣೆ ಬಂದಿರುವಂಥದ್ದು ಸ್ಟ್ಯಾಂಡಿಗೆ ಪೂರ್ತಿ ಆಗಿದೆ. ಹಾಗಾಗಿ ಅದ್ರ ಪೂರ್ತಿಯಾಗಿ ನಾವು ಒಂದು ಕಾಟನ್ ಬಟ್ಟೆನಲ್ಲಿ ಈಗ ನಾನು ಒರೆಸ್ಕೊತಾ ಇದ್ದೀನಿ. ಹುಣಸೆ ರಸ ಇವಾಗ ಕಂಪ್ಲೀಟಾಗಿ ಅಂದರೆ ಸಂಪೂರ್ಣವಾಗಿ ತಣ್ಣಗಾಗಿದೆ. ನೀರು ಸಾಕಾಗಲಿಲ್ಲ ಅಂದರೆ ಒಂದು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೋಬೋದು. ಹುಣಸೆ ರಸವೆಲ್ಲ ನಾನು ಕಿವುಚಿ ತೆಗೆದಾದ್ಮೇಲೆ ಇವಾಗ ಅದನ್ನು ನಾನು ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಅದು ಸ್ವಲ್ಪ ಗಟ್ಟಿ ಇರೋದ್ರಿಂದ ಅದು ಕೆಳಗಡೆ ಇಳಿಯೋದಿಲ್ಲ. ಹಾಗಾಗಿ ಒಂದು ಸ್ಪೂನಿನ ಸಹಾಯದಿಂದ ಅದನ್ನೆಲ್ಲ ನೀಟಾಗಿ ಫಿಲ್ಟ್ರ್ ಮಾಡ್ಕೊಳ್ಳೋಣ. ಇಲ್ಲ ಅಂದರೆ ಅದು ಏನಿರ್ತದೆ ಹುಣಸೆ ಹಣ್ಣು ಹಾಗಾಗಿ ಅದು ಹಂಗೆ ಇರುತ್ತೆ. ಹಾಗಾಗಿ ನೀವು ನೋಡ್ತಾ ಇರ್ಬೋದು, ಇವಾಗ ಚೆನ್ನಾಗಿ ಹಿಂಡಿ ಎಲ್ಲನೂ ರಸ ನಾನು ತೆಗೆದಿದ್ದೀನಿ. ಇದಕ್ಕೆ 2 ಸ್ಪೂನ್ ಆಗೋವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟು ಸ್ಕ್ರಬ್ ಥರ ಕೆಲಸ ಮಾಡುತ್ತೆ. ಹಾಗೆ ಪಾತ್ರೆಗಳಂತೂ ಪಳ ಹೊಳೆಯೋ ಥರ ಮಾಡುತ್ತೆ. ಈಗ ನೀವು ನೋಡ್ತಾ ಇರ್ಬೋದು, ಒಂದು 1/4 ಸ್ಪೂನ್ ಆಗೋವಷ್ಟು ನಾನು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನು ಜಾಸ್ತಿ ಸೇರಿಸ್ಕೋಬೇಡಿ, ಪಾತ್ರೆ ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ 3 ಹುಣಸೆ ಹಣ್ಣಿನ ರಸ, ಹಾಗೆ 2 ಸ್ಪೂನ್ ಅಕ್ಕಿ ಹಿಟ್ಟು, ಹಾಗೆ ಒಂದು 1/4 ಸ್ಪೂನ್ ಆಗೋವಷ್ಟು ಒಂದು ಉಪ್ಪನ್ನು ನಾನು ಸೇರಿಸ್ಕೊತಾ ಇದ್ದೀನಿ. 3 ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ದೇವರ ಪಾತ್ರೆಗಳು ಪಳ ಹೊಳೆಯೋದಕ್ಕೆ ಒಂದು ಲಿಕ್ವಿಡ್ ರೆಡಿ ಆಯಿತು. ನೀವು ನೋಡ್ತಾ ಇರ್ಬೋದು, ನಾನು ಬರೀ ಕೈಯಲ್ಲೇ ಯಾವುದೇ ರೀತಿಯ ಒಂದು ಬ್ರಷು ಅಥವಾ ಸ್ಕ್ರಬ್ಬರ್ ಏನೂ ಉಪಯೋಗಿಸ್ದಲೇ ಸುಮ್ಮನೆ ನಿಮಗೆ ಹಚ್ಚಿ ತೋರಿಸ್ತಾ ಇದ್ದೀನಿ. ನೀವು ಹಚ್ಚಬೇಕಾದ್ರೆ ಅದರ ರಿಸಲ್ಟು ನಿಮಗೆ ಗೊತ್ತಾಗುತ್ತೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾರೆಲ್ಲ ಲೇಡೀಸು ಹೊರಗಡೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ದೇವರ ಸಾಮಾನನ್ನ ತೊಳೆಯೋದಕ್ಕೆ ಅವ್ರಿಗೆ ಟೈಮ್ ಇರಲ್ಲ, ಹಬ್ಬ ಹರಿದಿನಗಳು ಬಂತು ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀವಿ. ಆದರೆ ದೇವರ ಪಾತ್ರೆಗಳನ್ನು ತೊಳೆಯೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಎಣ್ಣೆ ಜಿಡ್ಡು ಹಿಡಿದ್ಬಿಟ್ಟಿರ್ತದೆ. ಹಾಗೆ ಅದನ್ನು ಚೆನ್ನಾಗಿ ಉಜ್ಜಿ ತೊಳೆದ್ರೇ ಅದು ಹೋಗೋದು. ಈ ಲಿಕ್ವಿಡನ್ನು ನೀವು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಯಾವುದೇ ರೀತಿಯ ಕಷ್ಟವನ್ನು ಪಡದೆ, ನೀವು ನೋಡ್ತಾ ಇರ್ಬೋದು, ಸುಮ್ಮನೆ ನಾನು ಹಚ್ತಾ ಇದ್ದೀನಿ ಅಷ್ಟೇ. ಅದು ನಾನು ಕಷ್ಟಪಡ್ತಿಲ್ಲ, ಏನೂ ಇಲ್ಲ, ಸುಮ್ಮನೆ ಕೈಯಲ್ಲಿ ಹಂಗೆ ಹಚ್ತಾ ಇದ್ದೀನಿ. ನೀವು ಹಚ್ತಾನೆ ನಿಮ್ಗೆ ಅದು ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಪಾತ್ರೆಗಳು ಪಳ ಅಂತ ಹೊಳೆಯುತ್ತೆ. ಯಾರೆಲ್ಲ ಕೆಲಸಕ್ಕೆ ಹೋಗ್ತಿರ್ತೀರಿ ಅಥವಾ ಟೈಮ್ ಇರೋದಿಲ್ಲ ನಿಮಗೆ, ಪಾತ್ರೆಗಳು ಅಂದರೆ ದೇವರ ಪಾತ್ರೆಗಳು ತುಂಬಾ ಇರ್ತದೋ, ಈ ಲಿಕ್ವಿಡನ್ನು ಮಾಡಿಕೊಂಡು ತುಂಬ ಸುಲಭವಾಗಿ ಪಾತ್ರೆಗಳಂತೂ ಹೊಳೆಯೋ ಥರ ಮಾಡ್ಕೋಬೋದು. ಯಾವುದು ಸಬೀನ ಬೇಡ, ಯಾವುದೇ ರೀತಿ ಸೋಪು ಬೇಡ, ಯಾವುದೇ ರೀತಿಯ ಪೀತಾಂಬರಿ ಪೌಡ್ರು ಕೂಡ ಬೇಡ. ಇದೊಂದು ಮನೆಯಲ್ಲಿ ಇರುವಂತಹ ಅಡುಗೆ ಮನೆಯಲ್ಲಿ ಇರುವಂತಹ ವಸ್ತುಗಳನ್ನೇ ನಾವು ಉಪಯೋಗಿಸ್ಕೊಂಡು, ನೀವು ನೋಡ್ತಾ ಇರ್ಬೋದು, ನಾನು ಎಲ್ಲ ಪಾತ್ರೆಗಳನ್ನು ಹಚ್ಚಿ ತೋರಿಸ್ತಾ ಇದ್ದೀನಿ.
ಅಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಇವಾಗ ಈ ಚೊಂಬಿಗೆ ನಾನು ಏನು ನಾವು ಲಿಕ್ವಿಡ್ ಮಾಡ್ಕೊಂಡಿದ್ದೀವಿ ಅದನ್ನು ಹಚ್ಚಿ ನಿಮಗೆ ತೋರಿಸ್ತಾ ಇದ್ದೀನಿ. ಹಚ್ಚಿದ ಒಂದು ಜಾಗ ಹೇಗಿದೆ, ಹಚ್ಚದಲ್ಲೇ ಇರುವಂತಹ ಜಾಗ ಹೇಗಿದೆ ನೀವು ನೋಡ್ತಾ ಇರ್ಬೋದು. ಹಚ್ತಾನೆ ಇರಬೇಕಾದ್ರೇ ನಿಮಗೆ ಆ ರಿಸಲ್ಟ್ ಗೊತ್ತಾಗ್ಬಿಡ್ತದೆ. ತುಂಬ ಚೆನ್ನಾಗಿ ಒಂದು ಪಾತ್ರೆಗಳು ಪಳ 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 ಅಂತ ಹೊಳೆಯುತ್ತೆ. ನಾನು ಯಾವುದೇ ರೀತಿಯ ಒಂದು ಬ್ರಷ್ ಆಗಲಿ ಸ್ಕ್ರಬ್ ಆಗಲಿ ಏನು ಯೂಸ್ ಮಾಡ್ತಾ ಇಲ್ಲ. ನಾನು ಬರೀ ಕೈಯಲ್ಲೇ ಹಚ್ಚಿ ನಿಮಗೆ ತೋರಿಸ್ತಾ ಇದ್ದೀನಿ. ಸುಮ್ಮನೆ ಹಚ್ಚಿ ಕೈಯಲ್ಲಿ ಸುಮ್ಮನೆ ಈಗ ಅಂದರೆ ಸಾಕು, ನೀವು ನೋಡ್ತಾ ಇರ್ಬೋದು ಎಲ್ಲ ಪಾತ್ರೆಗಳು ಅಷ್ಟೇ ತುಂಬ ಚೆನ್ನಾಗಿ ಒಂದು ಏನದು ಇನ್ನು ದೇವರ ಸಾಮಾನೆಲ್ಲ ಪಳ 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 ಅಂತ ಹೊಳೆಯುತ್ತೆ. ನೀವು ಪ್ರತಿಯೊಂದಕ್ಕೂ ಏನು ದೇವರ ಸಾಮಾನು ಇದ್ದಾವೋ ಅಂದರೆ ದೇವರ ಪಾತ್ರೆಗಳಿದ್ದಾವೋ ಎಲ್ಲದಕ್ಕೂ ಈ ಲಿಕ್ವಿಡ್ನ ಹಚ್ಚಿ ಒಂದು 10-15 ನಿಮಿಷ ಹಾಗೆ ಬಿಡಿ. ಹಚ್ಚಿ ಹಾಗೇನೆ ತೊಳಿಬೋದು, ಅಂದರೆ ಅವಾಗಲೇ ತೊಳಿಬೋದು. ಅಥವಾ ಒಂದು ಸ್ವಲ್ಪ ಇನ್ನೂ ಚೆನ್ನಾಗಿ ಪಾತ್ರೆ ಪಳಪಳ ಅಂತ ಹೊಳಿಲಿ ಅಂತ ಅನ್ನೋದಾದರೆ ನೀವು ಹಚ್ಬಿಟ್ಟು ಒಂದು 10 ನಿಮಿಷ ಹಾಗೆ ಇಡಬೇಕು. ತುಂಬ ಚೆನ್ನಾಗಿ ಒಂದು ರಿಸಲ್ಟ್ ಬರುತ್ತೆ. ಈಗ ದೀಪಗಳನ್ನ ನೋಡ್ತಾ ಇರ್ಬೋದು ನೀವು. ಸಾಮಾನ್ಯವಾಗಿ ದೀಪ ಎಣ್ಣೆ ಅಂಶ ಎಲ್ಲ ಇರುತ್ತೆ, ಹಾಗಾಗಿ ಅದನ್ನು ಸುಮ್ಮನೆ ನೀವು ಹಿಂಗೆ ಹಚ್ತಾ ಇದ್ರೇ ನಿಮ್ಗೆ ಅದ್ರ ರಿಸಲ್ಟು ಗೊತ್ತಾಗುತ್ತೆ. ಈಗ ಪ್ರತಿಯೊಂದು ದೇವರ ಪಾತ್ರೆಗಳಿಗೆ ನಾನು ಆ ಲಿಕ್ವಿಡ್ನ ಹಾಕಿ ಇಟ್ಟಿದ್ದೀನಿ. ಇವಾಗ ಒಂದು 10 ನಿಮಿಷ ಆಯಿತು. ಇವಾಗ ನಿಮಗೆ ತೊಳೆದು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ರಿಸಲ್ಟ್ ಬಂತು ಅಂತ. ಇನ್ನು ದೀಪಗಳಲ್ಲಿ ನೀವು ನೋಡ್ತಿರ್ಬೋದು ಎಣ್ಣೆ ಅಂಶ ಸ್ವಲ್ಪ ಜಾಸ್ತಿ ಇರುತ್ತೆ, ಹಾಗಾಗಿ ನಾನು ಅವುಗಳಿಗೆ ಮಾತ್ರ ಅಂದರೆ ದೀಪಗಳಿಗೆ ಮಾತ್ರ ಒಂದು ಸ್ವಲ್ಪ ಸ್ಕ್ರಬ್ಬರ್ ತಗೊಂಡು, ಅದು ಏನು ಜಾಸ್ತಿ ನಾನು ಪ್ರೆಸ್ ಮಾಡಿ ಉಜ್ತಾ ಇಲ್ಲ, ಅದು ಏನು ಅದನ್ನು ನಾವು ಲಿಕ್ವಿಡ್ನ ಹಚ್ಚಿದ್ದೀವಿ, ಏನು ಹುಣಸೆ ರಸ ಎಲ್ಲನೂ ಹಚ್ಚಿದ್ದೀವಿ, ಅದು ಸ್ವಲ್ಪ ಮಟ್ಟಕ್ಕೆ ನಾನು ಆ ಸ್ಕ್ರಬ್ಬರಲ್ಲಿ ಉಜ್ತಾ ಇದ್ದೀನಿ ಅಷ್ಟೇ. ಈಗ ಪ್ರತಿಯೊಂದು ಪಾತ್ರೆನೂ ನಾನು ನಿಮಗೆ ತೊಳೆದು ತೋರಿಸ್ತೀನಿ. ನಾನು ಯಾವುದೇ ರೀತಿಯ ಸ್ಕ್ರಬ್ಬರು ಅಥವಾ ಬ್ರಷು ಏನನ್ನೂ ನಾನು ಹಾಕಿಲ್ಲ, ಸುಮ್ಮನೆ ಕೈಯಲ್ಲಿ ಹಚ್ಚಿ ನಿಮಗೆ ತೋರಿಸಿದ್ದೀನಿ. ಎಷ್ಟು ಚೆನ್ನಾಗಿ ನೀಟಾಗಿ ಅದು ಒಂದು ಕಲೆ ಹೋಗಿದೆ ಮತ್ತು ಪಾತ್ರೆಗಳು ಎಷ್ಟು ಚೆನ್ನಾಗಿ ಪಳಪಳ ಅಂತ ಹೊಳಿತಿದ್ದಾವೆ ಅಂತ ನೋಡಿ ನೀವೇ. ಮೊದಲಿಗೆ ನಾನು ಎಲ್ಲ ಪಾತ್ರೆನೂ ಹೀಗೆ ಒಂದು ಸಲ ನೀರಲ್ಲಿ ತೊಳ್ಕೊಂಡೆ. ನೆಕ್ಸ್ಟು ಕ್ಲೀನಾಗಿರುವಂತಹ ನೀರಿನಲ್ಲಿ ನೀಟಾಗಿ ತೊಳೆದು ಇಟ್ಟಿದ್ದೀನಿ. ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದು ಪಾತ್ರೆಗಳು ಕೂಡ ಪಳ 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 ಅಂತ ಇದೆ. ಒಂದ್ಸಲ ನೀವು ಕೂಡ ಈ ಟಿಪ್ಸ್ನ ಉಪಯೋಗಿಸಿ. ನಾನು ಪ್ರತಿ ಸಲ ದೇವರ ಪಾತ್ರೆಯನ್ನು ತೊಳಿಬೇಕಾದ್ರೆ ನಾನು ಈ ಲಿಕ್ವಿಡ್ನ ಮಾಡ್ಕೊಂಡೇನೆ ನಾನು ಬೇಗ ಕೆಲಸ ಆಗಿಬಿಡ್ತತೆ ಈ ರೀತಿ ಮಾಡಿಕೊಂಡ್ರೆ. ಆಮೇಲೆ ನಾನು ನಿಮಗೆ ಒಂದು ಸೀಕ್ರೆಟನ್ನು ಹೇಳಬೇಕು. ಯಾಕೆ ಅಂತ ಅಂದರೆ ಪಾತ್ರೆಗಳು ಅಂದರೆ ದೇವರ ಪಾತ್ರೆಗಳು ಪಳಪಳ ಅಂತ ಆಗ ಹೊಳಿತವೆ. ಆಮೇಲೆ ಸ್ವಲ್ಪ ಜನ ಹೇಳ್ತಾರೆ ಬೇಗ ಕಪ್ಪಾಗಿಬಿಡ್ತತೆ ಅಂತ. ಬೇಗ ಕಪ್ಪಾಗ್ದಲೇ ಇರೋ ರೀತಿ ನೀವು ಒಂದು ಸೀಕ್ರೆಟನ್ನು ನೋಡ್ಕೋಬೇಕು. ನಾನು ಎಲ್ಲ ಪಾತ್ರೆಗಳನ್ನು ಒಂದು ಡ್ರೈ ಬಟ್ಟೆ ತಗೊಂಡು, ಒಂದು ಕಾಟನ್ ಬಟ್ಟೆ ತಗೊಂಡು ನೀಟಾಗಿ ಎಲ್ಲನೂ ನೀರು ಇಲ್ದಂಗೆ ರೀತಿಯಾಗಿ ಒರೆಸ್ಕೊಂಡಿದ್ದೀನಿ. ಹಾಗೇ 1 ಸ್ಪೂನ್ ಆಗೋವಷ್ಟು ವಿಭೂತಿನ ತಗೊಂಡಿದ್ದೀನಿ. ಇದೇ ಸೀಕ್ರೆಟು. ನಾವು ಅಂಗಡಿಯಿಂದ ತಂದಾಗ ಯಾವ ರೀತಿ ಪಳಪಳ ಅಂತದೋ ಅದೇ ರೀತಿ ನೀವು ವಿಭೂತಿನ ಹಚ್ಚಿ ಅದಕ್ಕೆ ಒರೆಸಿ ಇಟ್ಟಾಗ ಖಂಡಿತವಾಗಿಯೂ ನೀವು ಅಂಗಡಿಯಿಂದ ತಂದಷ್ಟೇ ರೀತಿಯಾಗಿ ಪಳಪಳನ ಹೊಳಿತದೆ. ನೀವು ನೋಡ್ತಾ ಇರ್ಬೋದು, ನಾನು ಇವಾಗ ಒಂದು ಪ್ಲೇಟಿಗೆ ಅಂದರೆ ದೇವರ ದೀಪಗಳನ್ನ ಇಡುವಂತಹ ಒಂದು ಪ್ಲೇಟಿಗೆ ನಾನಿವಾಗ ಅದು ವಿಭೂತಿನ ಹಚ್ತಾ ಇದ್ದೀನಿ. ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಶೈನಿಂಗ್ ಬಂದಿದೆ ಅಂತ. ಈ ರೀತಿಯಾಗಿ ನೀವು ವಿಭೂತಿಯನ್ನು ದೇವರ ಪಾತ್ರೆಗಳಿಗೆ ಹಚ್ಚೋದ್ರಿಂದ ನಾವು ಪಾತ್ರೆಗಳು 1 ವಾರದಿಂದ 15 ದಿವಸ ನಾವು ಇಟ್ಟರೂ ಕೂಡ ಅದು ಕಪ್ಪಾಗೋದಿಲ್ಲ, ಹಾಗೆ ಶೈನಿಂಗ್ ಇರ್ತದೆ. ನೀವು ನೋಡ್ತಾ ಇರ್ಬೋದು ತುಂಬಾ ಶೈನಿಂಗ್ ಇದೆ. ಇವಾಗ ನಾನು ಮೀನಾಕ್ಷಮ್ಮನ ದೀಪಕ್ಕೂ ಕೂಡ ನಾನು ಹಚ್ಚಿದ್ದೀನಿ. ಮಧ್ಯದಲ್ಲಿ ಏನೆಲ್ಲ ಬ್ಲ್ಯಾಕ್ ಕಲರ್ ಇರುತ್ತೋ ಅದೆಲ್ಲ ನಾವು ವಿಭೂತಿನ ಹಚ್ಚಿದಾಗ ಅದು ಕಾಣೋದಿಲ್ಲ, ಎಲ್ಲ ಅದು ಕ್ಲೋಸ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಎಲ್ಲ ಪಾತ್ರೆಗಳಿಗೂ ಪ್ರತಿಯೊಂದು ದೇವ್ರ ಪಾತ್ರೆಗಳಿಗೂ ಕೂಡ ನಾನು ವಿಭೂತಿನ ಹಚ್ಚಿದ್ದೀನಿ. ಅಷ್ಟು ಶೈನಿಂಗ್ ಆಗಿದೆ. ಹಾಗೆ ತುಂಬ ದಿವಸಗಳ ಕಾಲ ನಾವು ಏನು
ಪಾತ್ರೆಗಳ ತೊಳೆದಾಗ ಅದು ಕಲ್ಲರ್ ಇರುತ್ತೋ ಅದೇ ಕಲ್ಲರ್ ಉಳ್ಕೊಳ್ಳುತ್ತೆ. ಒಂದು 15 ದಿವಸ ಆದ್ರೂ ಈ ದೇವರ ಪಾತ್ರೆಗಳು ಹಾಗೆ ಇವಾಗಲೇ ತೊಳೆದಿದ್ದಾರೇನೋ ಅನ್ನೋ ಮಟ್ಟದಲ್ಲಿ ಇರ್ತತೆ. ಒಂದ್ಸಲ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ ಈ ಲಿಕ್ವಿಡು. ಕಡಿಮೆ ಸಮಯದಲ್ಲಿ ಕಷ್ಟಪಡದೆ ಮನೆಯಲ್ಲಿರುವಂತಹ ವಸ್ತುಗಳನ್ನೇ ಉಪಯೋಗಿಸಿ ದೇವರ ಪಾತ್ರೆಗಳನ್ನು ಪಳಪಳನೆ ಹೊಳೆಯುವಂತೆ ಮಾಡುವಂತಹ ಈ ಟಿಪ್ಸು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲಿ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ಮೊದಲು ನಿಮಗೇನೆ ಆ ವಿಡಿಯೋ ಬರುತ್ತೆ. ಇಂಥದೇ ಒಂದು ಟಿಪ್ಸ್ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ.